ಗುಡ್ ಮಾರ್ನಿಂಗ್. ಇವತ್ತು ಎಲೆಕ್ಟ್ರಿಷಿಯನ್ ಸೆಕೆಂಡ್ ಇಯರ್ ಟ್ರೇಡ್ ಥಿಯರಿನಲ್ಲಿ ಆನ್ಲೈನ್ ವಿಡಿಯೋ ಕ್ಲಾಸಲ್ಲಿ ನಾವು ಡಿ ಸಿ ಮೋಟರ್ ಪಾರ್ಟ್ 4 ಅದರಲ್ಲಿ ಬಂದು ಸ್ಪೀಡ್ ಕಂಟ್ರೋಲ್ ಆಫ್ ಡಿ ಸಿ ಮೋಟರ್ಸ್ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಬಂದು ಡಿ ಸಿ ಸೀರೀಸ್ ಮೋಟರ್ದು ಸ್ಪೀಡ್ ಕಂಟ್ರೋಲ್ಸ್ ಜೊತೆಲಿ ಡಿ ಸಿ ಶಂಟ್ ಮೋಟ್ರ್ ಸ್ಪೀಡ್ ಕಂಟ್ರೋಲ್ಸ್. ಸೊ ಸೀರೀಸ್ ಮೋಟ್ರ್ ಸ್ಪೀಡ್ ಕಂಟ್ರೋಲಲ್ಲಿ ಫಸ್ಟಿಗೆ ನಮಗೆ ಆರ್ಮೇಚರ್ ಕಂಟ್ರೋಲ್ ಮೆಥಡ್, ಫೀಲ್ಡ್ ಡೈವರ್ಟರ್ ಮೆಥಡ್, ಆಮೇಲೆ ಟ್ಯಾಪ್ಡ್ ಫೀಲ್ಡ್ ಮೆಥಡ್. ಸೊ ಈ ಥರ ಶಂಟ್ ಮೋಟ್ರ್ ಸ್ಪೀಡ್ ಕಂಟ್ರೋಲ್ನಲ್ಲಿ ಆರ್ಮೇಚರ್ ಕಂಟ್ರೋಲ್ ಮೆಥಡ್, ಫೀಲ್ಡ್ ಫ್ಲೆಕ್ಸ್ ಕಂಟ್ರೋಲ್ ಮೆಥಡ್, ಇನ್ನೊಂದು ವಾರ್ಡ್ ಲೆನರ್ಡ್ ಮೆಥಡ್, ಇದು ಫೈನ್ ಕಂಟ್ರೋಲ್ ಆಫ್ ಡಿ ಸಿ ಶಂಟ್ ಮೋಟ್ರ್. ಸೊ ಇದನ್ನು ನಾವು ಈಗ ಒನ್ ಬೈ ಒನ್ ಸ್ಟಡಿ ಮಾಡೋಣ. ಸೊ ಫಸ್ಟ್ ಅದರಲ್ಲಿ ಡಿ ಸಿ ಸೀರೀಸ್ ಮೋಟ್ರ್ ಸ್ಪೀಡ್ ಕಂಟ್ರೋಲಲ್ಲಿ ಬಂದು ಆರ್ಮೇಚರ್ ಕಂಟ್ರೋಲ್ ಮೆಥಡ್ನ ಫಸ್ಟ್ ನೋಡೋಣ. ಸೊ ಇದು ಆರ್ಮೇಚರ್ ಕಂಟ್ರೋಲ್ ಮೆಥಡ್ ಆಫ್ ಡಿ ಸಿ ಸೀರೀಸ್ ಮೋಟ್ರ್. ನೋಡಿ ಇಲ್ಲಿ ಸೊ ಡೈರೆಕ್ಟಾಗಿ ಆರ್ಮೇಚರ್ ಕಂಟ್ರೋಲ್ ಆಗ್ತಾ ಇದೆ. ಏನಂದರೆ ಇನ್ಪುಟ್ ಏನು ಡಿ ಸಿ ಸೀರೀಸ್ ಮೋಟ್ರಿಗೆ ಹೋಗ್ತಾ ಇದೆ, ಒಂದು ರಿಯೋಸ್ಟಾರ್ಟಿಂದ ಥ್ರೂ ಹೋಗ್ತಾ ಇದೆ. ಸೊ ಇಲ್ಲಿ ಇನ್ಪುಟ್ ಕರೆಂಟ್ನೇ ಕಂಟ್ರೋಲ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಹೀಗೂ ಕೂಡ ಆರ್ಮೇಚರ್ ಕಂಟ್ರೋಲ್ ಆಗುತ್ತೆ. ಸೊ ಜೊತೆಯಲ್ಲಿ ಆರ್ಮೇಚರ್ ಡೈವರ್ಟರ್ ಮೆಥಡ್ ಇದೆ ಒಂದು. ಸೊ ಆರ್ಮೇಚರ್ ರೆಸಿಸ್ಟೆನ್ಸ್ನ ಡೈವರ್ಟ್ ಮಾಡೋದಕ್ಕೆ ಈ ಮೆಥಡ್ ಯೂಸ್ ಮಾಡ್ತೀವಿ. ಸೊ ಎರಡರಲ್ಲೂ ಕೂಡ ನಮಗೆ ಲಿಮಿಟೆಡ್ ವೋಲ್ಟೇಜ್ ಅಪ್ಲೈ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ನೋಡಿ, ರಿಯೋಸ್ಟಾರ್ಟ್ ನಾವು ಸೀರೀಸಾಗಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸೊ ವೋಲ್ಟೇಜ್ ಏನು ಅಪ್ಲೈ ಆಗ್ತಾ ಇದೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಇಲ್ಲಿ ಡ್ರಾಪ್ ಆಗಿ, ಸೊ ಲಿಮಿಟೆಡ್ ವೋಲ್ಟೇಜ್ ಆರ್ಮೇಚರ್ ಜೊತೆಲಿ ಫೀಲ್ಡಿಗೆ ಅಪ್ಲೈ ಆಗೋದ್ರಿಂದ ಸೊ ಲೋ ಸ್ಪೀಡಲ್ಲಿ ಸೇಫಾಗಿ ಮೋಟ್ರು ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ರೆಸಿಸ್ಟೆನ್ಸ್ನ ಡಿಕ್ರೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಇರೋದನ್ನು ಕಡಿಮೆ ಮಾಡ್ತಾ ಹೋದಾಗ ಏನಾಗುತ್ತೆ, ಸೊ ಮ್ಯಾಕ್ಸಿಮಮ್ ವೋಲ್ಟೇಜ್ ಆರ್ಮೇಚರ್ ಆ್ಯಂಡ್ ಫೀಲ್ಡಿಗೆ ಸಿಗುತ್ತೆ. ಸೊ ಆವಾಗ ಇದು ಮೋಟ್ರ್ ಗ್ರ್ಯಾಜುವಲ್ ಆಗಿ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ಸೊ ಇದು ಆರ್ಮೇಚರ್ ವೋಲ್ಟೇಜ್ ಕಂಟ್ರೋಲ್ ಆಫ್ ಡಿ ಸಿ ಸೀರೀಸ್ ಮೋಟ್ರ್. ಸೊ ಇದರಲ್ಲೇ ಇನ್ನೊಂದು ಮೆಥಡ್ ಇದೆ. ಸೊ ಆರ್ಮೇಚರ್ ಡೈವರ್ಟರ್ ಮೆಥಡ್, ಯಾವ ಥರ ಫೀಲ್ಡ್ ಡೈವರ್ಟರ್ ಮೆಥಡ್ ಇದೆಯೋ ಸೀರೀಸ್ ಮೋಟ್ರಲ್ಲಿ, ಸೊ ಈ ಥರ ಆರ್ಮೇಚರ್ ಡೈವರ್ಟರ್ ಮೆಥಡ್ ಇದೆ. ಸೊ ಆರ್ಮೇಚರ್ ರೆಸಿಸ್ಟೆನ್ಸ್ ಡೈವರ್ಟ್ ಕೂಡ ಮಾಡ್ಬೋದು. ಸೊ ಆರ್ಮೇಚರ್ ರೆಸಿಸ್ಟೆನ್ಸ್ನ ಇಲ್ಲಿ ಒಂದು ರಿಯೋಸ್ಟಾಟ್ ಅಕ್ರಾಸ್ ಆರ್ಮೇಚರ್ಗೆ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ ಏನು ನಾವು ವೋಲ್ಟೇಜ್ ಅಪ್ಲೈ ಮಾಡ್ತಾ ಇದ್ದೀವಿ, ಸಮ್ ವೋಲ್ಟೇಜ್ ಇನ್ ಸೀರೀಸ್ ಫೀಲ್ಡಲ್ಲಿ ಕಡಿಮೆ ಅರ್ಧ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಸೊ ಇನ್ನರ್ಧ ವೋಲ್ಟೇಜ್ ಏನು ಆರ್ಮೇಚರಿಗೆ ಬರ್ತಾ ಇದೆ, ಸೊ ಅದು ಪ್ಯಾರಲ್ ಆಗಿ ಎರಡರಲ್ಲೂ ಸೇಮ್ ಇರುತ್ತೆ. ಬಟ್ ಇದರಲ್ಲಿ ಆರ್ಮೇಚರ್ ಕರೆಂಟ್ನ ನಾವು ರೆಡ್ಯೂಸ್ ಮಾಡ್ತೀವಿ ಸೊ ಡೈವರ್ಟಿಂಗ್ ಮೆಥಡಲ್ಲಿ. ಸೊ ಆರ್ಮೇಚರ್ ಕರೆಂಟ್ನ ರೆಡ್ಯೂಸ್ ಮಾಡೋದ್ರಿಂದ ಕಡಿಮೆ ಮಾಡೋದ್ರಿಂದ ಏನಾಗ್ತಾ ಇದೆ ನಮಗೆ ಇಲ್ಲಿ, ಸೊ ಇದರದ್ದು ಏನು ಸ್ಟಾರ್ಟಿಂಗ್ ಸ್ಪೀಡ್ ಇದೆ ಅದು ರೆಡ್ಯೂಸ್ ಆಗುತ್ತೆ. ಸೊ ಇದನ್ನು ನಾವು ವೇರಿ ಮಾಡ್ತಾ ಹೋದಾಗ ಏನಾಗುತ್ತೆ, ಕರೆಂಟ್ ಚೇಂಜ್ ಆಗುತ್ತೆ ಆರ್ಮೇಚರ್ ಕರೆಂಟ್. ಸೊ ಹಾಗಾಗಿ ಏನಾಗುತ್ತೆ, ನೆಕ್ಸ್ಟು ಇದು ಸ್ಪೀಡ್ನ ಪಿಕಪ್ ಮಾಡುತ್ತೆ ಡಿ ಸಿ ಸೀರೀಸ್ ಮೋಟ್ರ್. ಸೊ ಇದೆರಡು ಮೆಥಡ್ ಕೂಡ ಆರ್ಮೇಚರ್ಗೆ ಯೂಸ್ ಆಗುತ್ತೆ. ಸೊ ಒಂದು ಆರ್ಮೇಚರ್ ವೋಲ್ಟೇಜ್, ಇನ್ನೊಂದು ಆರ್ಮೇಚರ್ ಕರೆಂಟಿಂದ ಇದನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ಅಂದರೆ ಆರ್ಮೇಚರ್ನ ಸ್ಪೀಡ್ನ ಕಂಟ್ರೋಲ್ ಮಾಡ್ತೀವಿ ಅಥವಾ ಡಿ ಸಿ ಸೀರೀಸ್ ಮೋಟ್ರ್ ಸ್ಪೀಡ್ನ ಕಂಟ್ರೋಲ್ ಮಾಡ್ತೀವಿ. ಸೊ ಇದಿಷ್ಟು ಆರ್ಮೇಚರ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಮೆಥಡ್. ಸೊ ನೆಕ್ಸ್ಟ್ ಒಂದು ಫೀಲ್ಡ್ ಡೈವರ್ಟರ್ ಮೆಥಡ್, ಇದು ಕೂಡ ಡಿ ಸಿ ಸೀರೀಸ್ ಮೋಟ್ರಿಗೆ ಯೂಸ್ ಆಗುತ್ತೆ. ಸೊ ಇದಕ್ಕೆ ಫೀಲ್ಡ್ ಡೈವರ್ಟರ್ ಮೆಥಡ್ ಅಂದರೆ ಫೀಲ್ಡ್ನ ಡೈವರ್ಟ್ ಮಾಡ್ತಿದ್ದೀವಿ ಅಂದರೆ ಏನರ್ಥ, ಸೊ ಫೀಲ್ಡ್ ರೆಸಿಸ್ಟೆನ್ಸ್ನ ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಏನು ಮಾಡ್ತಿದ್ದೀವಿ, ಒಂದು ರಿಯೋಸ್ಟಾಟ್ನ ಅಕ್ರಾಸ್ ಫೀಲ್ಡ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ವೋಲ್ಟೇಜ್ನ ಫುಲ್ ಕಂಪ್ಲೀಟ್ ಅಪ್ಲೈ ಮಾಡ್ತಾ ಇದ್ದೀವಿ. ಈಗೇನಾಗುತ್ತೆ, ಸೊ ರಿಯೋಸ್ಟಾಟ್ನ ಏನು ಅಕ್ರಾಸ್ ಆಗಿ ಒಂದು ಸೀರೀಸ್ ಫೀಲ್ಡ್ಗೆ ಅಕ್ರಾಸ್ ಕನೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಇಲ್ಲಿ ಎರಡು ರೆಸಿಸ್ಟೆನ್ಸ್, ಫೀಲ್ಡ್ ರೆಸಿಸ್ಟೆನ್ಸ್ ಆ್ಯಂಡ್ ರಿಯೋಸ್ಟಾಟ್ ರೆಸಿಸ್ಟೆನ್ಸ್ ಎರಡು ಪ್ಯಾರಲಲ್ ಆಗಿ ಏನಾಗುತ್ತೆ, ಸೊ ಫೀಲ್ಡ್ ರೆಸಿಸ್ಟೆನ್ಸ್ ಎಷ್ಟಿದೆಯೋ ಅದಕ್ಕಿಂತ ಕಡಿಮೆ ಆಗುತ್ತೆ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಸೊ ಏನಾಗುತ್ತೆ, ಇಲ್ಲಿ ಫೀಲ್ಡ್ ಕರೆಂಟ್ ಇಲ್ಲೇನಾಗ್ತಾ ಇದೆ, ಫೀಲ್ಡ್ ಕರೆಂಟ್ ರೆಸಿಸ್ಟೆನ್ಸ್ ಭಾಳ ಕಡಿಮೆ ಆಗಿ ಏನಾಗ್ತಾ ಇದೆ, ಫೀಲ್ಡ್ ಕರೆಂಟ್ ಜಾಸ್ತಿ ಆಗ್ತಾ ಇದೆ. ಸೊ ಸರ್ಕ್ಯೂಟ್ ಕರೆಂಟ್ ಜಾಸ್ತಿ ಆಗಿ ಏನಾಗ್ತಾ ಇದೆ, ಫೀಲ್ಡ್ ಫ್ಲಕ್ಸ್ ಕಡಿಮೆ ಆಗುತ್ತೆ ಇಲ್ಲಿ. ಸೊ ಫೀಲ್ಡ್ ಫ್ಲಕ್ಸ್ ಜಾಸ್ತಿ ಆಗುತ್ತೆ. ಸೊ ಸರ್ಕ್ಯೂಟ್ ಕರೆಂಟ್ ಜಾಸ್ತಿ ಆಗಿ ಏನಾಗುತ್ತೆ, ಫೀಲ್ಡ್ ಫ್ಲಕ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆಗ ಫ್ಲಕ್ಸ್ ಜಾಸ್ತಿ ಆದರೆ ಏನಾಗುತ್ತೆ, ಸ್ಪೀಡ್ ಕಡಿಮೆ ಇರುತ್ತೆ. ಸೊ ಯಾಕಂದರೆ ಸ್ಪೀಡ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಫ್ಲಕ್ಸ್ ಡಿ ಸಿ ಮೋಟರ್ಸಲ್ಲಿ. ಸೊ ನಾವು ಹಾಗೆ ಇದರಲ್ಲಿ ಹೋಗ್ತಾ ಏನು ಮಾಡ್ತೀವಿ, ರೆಸಿಸ್ಟೆನ್ಸ್ನ ಡಿಕ್ರೀಸ್ ಮಾಡ್ತಾ ಬಂದಾಗ ಏನಾಗುತ್ತೆ, ಸೊ ಇದರಲ್ಲಿ ಫೀಲ್ಡ್ ರೆಸಿಸ್ಟೆನ್ಸ್ ಮತ್ತು ಇನ್ಕ್ರೀಸ್ ಆಗ್ತಾ ಹೋಗಿ ಕರೆಂಟ್ ಕಡಿಮೆ ಆಗುತ್ತೆ. ಅವಾಗೇನಾಗುತ್ತೆ, ಫೀಲ್ಡ್ ಫ್ಲಕ್ಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅವಾಗೇನಾಗುತ್ತೆ, ಮೋಟ್ರ್ ಸ್ಪೀಡ್ ಜಾಸ್ತಿ ಆಗ್ತಾ ಬರುತ್ತೆ. ನೋಡಿ ಎರಡರಲ್ಲಿ ರಿಯೋಸ್ಟಾಟ್ನ ಪ್ಯಾರಲಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಜೊತೆ ಯಾವ್ದ್ರ ಜೊತೆ, ವೈಂಡಿಂಗ್ ಜೊತೆ, ಸೀರೀಸ್ ಫೀಲ್ಡ್ ವೈಂಡಿಂಗ್ ಜೊತೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದೀವಿ. ಸೊ ಅದರಿಂದ ಏನು ಮಾಡ್ತೀವಿ, ನಾವು ಫೀಲ್ಡ್ ಫ್ಲಕ್ಸ್ನ ವೇರಿ ಮಾಡಿಕೊಂಡು ಸೊ ಅದರಲ್ಲಿ ಸ್ಪೀಡ್ನ ಅಚೀವ್ ಮಾಡ್ತೀವಿ. ಸೊ ಫೀಲ್ಡ್ ಫ್ಲಕ್ಸ್ ಎಷ್ಟು ಕಡಿಮೆ ಆಗ್ತಾ ಬರುತ್ತೋ ಅಷ್ಟೇ ಡಿ ಸಿ ಮೋಟರ್ದು ಸ್ಪೀಡ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಫೀಲ್ಡ್ ಡೈವರ್ಟರ್ ಮೆಥಡ್. ಸೊ ನೆಕ್ಸ್ಟ್ ಟ್ಯಾಪ್ಡ್ ಫೀಲ್ಡ್ ಕಂಟ್ರೋಲ್ ಮೆಥಡ್. ಸೊ ಇದು ಕೂಡ ಫೀಲ್ಡ್ ಫ್ಲೆಕ್ಸ್ ಮೆಥಡೇ. ಸೊ ಇದರಲ್ಲಿ ಏನಾಗ್ತಾ ಇದೆ, ಫೀಲ್ಡ್ ವೈಂಡಿಂಗ್ಗೆ ಇಂಡಿವಿಜುವಲ್ ಟ್ಯಾಪಿಂಗ್ಸ್ ಕನೆಕ್ಟ್ ಆಗಿದೆ. ಸೊ ನಾವು ಯಾವ ಟ್ಯಾಪಿಂಗ್ಗೆ ಕನೆಕ್ಟ್ ಮಾಡ್ತೀವಿ ಅಷ್ಟು ಫೀಲ್ಡ್ನ ಮಾತ್ರ ಕನೆಕ್ಟ್ ಆಗುತ್ತೆ ಇದು. ಸೊ ಇದು ಕೂಡ ಒಂದು ಥರದಲ್ಲಿ ಫೀಲ್ಡ್ ಫ್ಲೆಕ್ಸ್ ಕಂಟ್ರೋಲ್ ಮೆಥಡೇ, ಬಟ್ ನಮಗೆ ಫಿಕ್ಸ್ಡ್ ಸ್ಪೀಡ್ ಸಿಗುತ್ತೆ ಇದರಲ್ಲಿ. ಸೊ
ಇಲ್ಲಿ 3 ಕಡೆ ಟ್ಯಾಪಿಂಗ್ಸ್ ನೀವು ನೋಡ್ತಾ ಇದ್ದೀರಾ. ಸೊ ನಾವು ಫುಲ್ ಈ ಪಾಯಿಂಟಲ್ಲಿ ಈ ಪಾಯಿಂಟ್ನ ಇಲ್ಲಿ ಕನೆಕ್ಟ್ ಮಾಡಿದ್ರೆ ನಮಗೇನಾಗುತ್ತೆ ಕಂಪ್ಲೀಟ್ ಫೀಲ್ಡ್ ರೆಸಿಸ್ಟೆನ್ಸ್ ಸಿಗುತ್ತೆ. ಸೊ ಏನಾಗುತ್ತೆ ಫ್ಲಕ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸೊ ಏನಾಗುತ್ತೆ ಸ್ಪೀಡ್ ಕಡಿಮೆ ಇರುತ್ತೆ. ಸೊ ಇದನ್ನು ನಾವು ಕಡಿಮೆ ಮಾಡ್ತಾ ಹೋದಾಗ ಏನಾಗುತ್ತೆ ಎಷ್ಟು ಫೀಲ್ಡ್ ನಂಬರ್ ಆಫ್ ಟರ್ನ್ಸ್ ಅಥವಾ ಟ್ಯಾಪಿಂಗ್ಸ್ ಕಡಿಮೆ ಆಗ್ತಾ ಹೋಗುತ್ತೋ, ಸೊ ಈ ಲಾಸ್ಟ್ ಪಾಯಿಂಟಿಗೆ ಬಂದಾಗ ಏನಾಗುತ್ತೆ ಭಾಳ ಕಡಿಮೆ ಫ್ಲಕ್ಸ್ ಆರ್ಮೇಚರ್ಗೆ ಸಿಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಫೀಲ್ಡ್ ಸ್ಪೀಡ್ ಆಫ್ ದ ಡಿ ಸಿ ಸೀರೀಸ್ ಮೋಟ್ರ್ ಜಾಸ್ತಿ ಆಗುತ್ತೆ. ಯಾಕಂದರೆ ಇಲ್ಲಿ ಫ್ಲಕ್ಸ್ ಎಷ್ಟು ಕಡಿಮೆ ಆಗುತ್ತೋ ಅಂದರೆ ಎಷ್ಟು ಕಡಿಮೆ ನಂಬರ್ ಆಫ್ ಟರ್ನ್ಸ್ ಸಿಗುತ್ತೋ ಅಷ್ಟು ಕಡಿಮೆ ಫ್ಲಕ್ಸ್ ಸಿಗುತ್ತೆ ಡಿ ಸೀರೀಸ್ ಮೋಟ್ರಿಗೆ ಅಥವಾ ಆರ್ಮೇಚರ್ಗೆ. ಅವಾಗ ಏನಾಗುತ್ತೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಟ್ಯಾಪಿಂಗ್ಸ್ ನಂಬರ್ ಆಫ್ ಟ್ಯಾಪಿಂಗ್ಸ್ ಕಡಿಮೆ ಆದಷ್ಟು ಏನಾಗುತ್ತೆ ಇದರಲ್ಲಿ ಸ್ಪೀಡ್ ಆಫ್ ದ ಡಿ ಸಿ ಮೋಟ್ರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಒನ್ ಆಫ್ ದ ಫೀಲ್ಡ್ ಫ್ಲೆಕ್ಸ್ ಕಂಟ್ರೋಲ್ ಮೆಥಡ್. ಸೊ ಇದರಲ್ಲೂ ಕೂಡ ಮ್ಯಾಕ್ಸಿಮಮಿಂದ ಮಿನಿಮಮ್ ಸ್ಪೀಡ್ವರೆಗೂ ಅಥವಾ ಮಿನಿಮಮಿಂದ ಮ್ಯಾಕ್ಸಿಮಮ್ವರೆಗೂ ಮಾಡ್ತಾ ಹೋಗ್ಬೋದು ನಾವು. ನೆಕ್ಸ್ಟ್ ಸೊ ಆರ್ಮೇಚರ್ ವೋಲ್ಟೇಜ್ ಕಂಟ್ರೋಲ್ ಮೆಥಡ್ ಆಫ್ ಡಿ ಸಿ ಶಂಟ್ ಮೋಟ್ರ್. ಡಿ ಸಿ ಶಂಟ್ ಮೋಟ್ರಲ್ಲಿ ನಾವೀಗ ಸೊ ಆರ್ಮೇಚರ್ ವೋಲ್ಟೇಜ್ ಕಂಟ್ರೋಲ್ ಮೆಥಡ್ನ ನೋಡ್ತಾ ಇದ್ದೀವಿ. ಸೊ ಶಂಟ್ ಮೋಟ್ರ್ ನೋಡಿ ಇಲ್ಲಿ ಫೀಲ್ಡ್ ವೈಂಡಿಂಗ್ ಆರ್ಮೇಚರು ಪ್ಯಾರಲಲ್ ಕನೆಕ್ಟ್ ಆಗಿದೆ. ಸೊ ಆರ್ಮೇಚರ್ಗೆ ಒಂದು ರಿಯೋಸ್ಟಾಟ್ ಕನೆಕ್ಟ್ ಆಗಿದೆ. ಸೊ ಈ ರಿಯೋಸ್ಟಾಟಲ್ಲಿ ಏನಾಗುತ್ತೆ ನಾವು ಎಷ್ಟು ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಈ ಸರ್ಕ್ಯೂಟಿಗೆ ಆ್ಯಡ್ ಮಾಡ್ತೀವಿ ಅಷ್ಟು ಕಡಿಮೆ ವೋಲ್ಟೇಜು ಆರ್ಮೇಚರ್ಗೆ ಸಿಗುತ್ತೆ. ಸೊ ಕಡಿಮೆ ವೋಲ್ಟೇಜ್ ಸಿಗೋದ್ರಿಂದ ಏನಾಗ್ತಾ ಇದೆ ಇಲ್ಲಿ ಸೊ ಲೋ ವೋಲ್ಟೇಜಲ್ಲಿ ಮೋಟ್ರು ಸೇಫಾಗಿ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇಲ್ಲಿ ರೆಸಿಸ್ಟೆನ್ಸ್ ಎಷ್ಟು ಕಟ್ ಆಫ್ ಮಾಡ್ತಾ ಬರ್ತೀವಿ ಸೊ ಅಷ್ಟು ಇದ್ರದ್ದು ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅಷ್ಟು ಕಡಿಮೆ ವೋಲ್ಟೇಜ್ ಅಪ್ಲೈ ಆಗುತ್ತೆ. ರೆಸಿಸ್ಟೆನ್ಸ್ ಕಡಿಮೆ ಮಾಡಿದಾಗೆ ವೋಲ್ಟೇಜ್ ಜಾಸ್ತಿ ಅಪ್ಲೈ ಆಗುತ್ತೆ ಆರ್ಮೇಚರ್ಗೆ. ಸೊ ಅವಾಗ ಇದು ಹೈ ಸ್ಪೀಡಲ್ಲಿ ಮೋಟ್ರ್ ರನ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಆ್ಯಡ್ ಮಾಡಿದಾಗ ಲೋ ಸ್ಪೀಡಿಂದ ಸ್ಟಾರ್ಟ್ ಆಗುತ್ತೆ, ಹೈ ಸ್ಪೀಡ್ವರೆಗೂ ರೀಚ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ಲು ಈಗ ಆರ್ಮೇಚರ್ ಕಂಟ್ರೋಲ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಸೊ ಶಂಟ್ ಮೋಟ್ರ್ನಲ್ಲಿ ಏನು ಇದ್ರದ್ದು ರೇಟೆಡ್ ಸ್ಪೀಡ್ ಇದೆ ಸೊ ಅದಕ್ಕಿಂತ ಕಡಿಮೆ ಸ್ಪೀಡನ್ನ ನಾವು ಅಚೀವ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೋಡಿ ರೇಟೆಡ್ ಸ್ಪೀಡ್ ಆಫ್ ಶಂಟ್ ಮೋಟ್ರ್ 1500 RPM ಇದ್ದರೆ ಸೊ ನಾವು ಈ ಒಂದು ಮೆಥಡಿಂದ ಆರ್ಮೇಚರ್ ಕಂಟ್ರೋಲ್ ಮೆಥಡಿಂದ ನಾವು 1500ಗಿಂತ ಕಡಿಮೆ ಸ್ಪೀಡನ್ನ ನಾವು ಅಚೀವ್ ಮಾಡ್ಬೋದು. 1500ಇಂದ ಸ್ಟಾರ್ಟ್ ಮಾಡಿ ಕಡಿಮೆ ಅಂದರೆ ಅಟ್ ಅಬೌಟ್ 900 ಅಥವಾ 1000 RPMವರೆಗೂ ಕಡಿಮೆ ಸ್ಪೀಡ್ನಿಂದ ಅಪ್ ಟು 1500 ಸ್ಪೀಡ್ ವೇರಿಯಬಲ್ ಸ್ಪೀಡ್ ಅದ್ರ ಮಧ್ಯೆ. ಸೊ 1000 to 1500 RPMವರೆಗೂ ನಾವು ಇದನ್ನು ಸ್ಪೀಡನ್ನ ಅಚೀವ್ ಮಾಡ್ಬೋದು. ಬಟ್ 1500ಗಿಂತ ಜಾಸ್ತಿ ಸ್ಪೀಡನ್ನ ನಾವು ಇದರಲ್ಲಿ ಅಚೀವ್ ಮಾಡೋದಕ್ಕೆ ಸೊ ಮೋರ್ ದೆನ್ ರೇಟೆಡ್ ಸ್ಪೀಡನ್ನ ಇದರಲ್ಲಿ ನಾವು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾಕಂದರೆ ಆರ್ಮೇಚರ್ ಕಂಟ್ರೋಲ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ಸೊ ರೇಟೆಡ್ ಸ್ಪೀಡ್ಗಿಂತ ನಾವು ಕಡಿಮೆ ಸ್ಪೀಡ್ ಎಷ್ಟು ಬೇಕಾದರೂ ತೊಗೋಬೋದು, ಬಟ್ ರೇಟ್ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡನ್ನ ನಾವಿಲ್ಲಿ ರೀಚ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಆರ್ಮೇಚರ್ ವೋಲ್ಟೇಜ್ ಕಂಟ್ರೋಲ್ ಮೆಥಡ್ ಆಫ್ ಶಂಟ್ ಮೋಟ್ರ್. ಸೊ ನೆಕ್ಸ್ಟ್ ಫೀಲ್ಡ್ ಫ್ಲೆಕ್ಸ್ ಕಂಟ್ರೋಲ್ ಮೆಥಡ್ ಆಫ್ ಶಂಟ್ ಮೋಟ್ರ್ ಇದೆ. ಇದರಲ್ಲಿ ನೋಡಿ ಆರ್ಮೇಚರ್ಗೆ ಡೈರೆಕ್ಟಾಗಿ ವೋಲ್ಟೇಜ್ ಸಪ್ಲೈ ಆಗಿದೆ, ಬಟ್ ಫೀಲ್ಡ್ಗೆ ಏನಾಗ್ತಾ ಇದೆ ಇಲ್ಲಿ ರಿಯೋಸ್ಟಾಟ್ ಕನೆಕ್ಟ್ ಮಾಡಿದ್ದೀವಿ ಈಗ. ಸೊ ಇದಕ್ಕೆ ಈ ಒಂದು ಮೆಥಡಿಗೆ ನಮಗೆ 4 ಪಾಯಿಂಟ್ ಸ್ಟಾರ್ಟರ್ ಯೂಸ್ ಆಗುತ್ತೆ, ಬಟ್ ಆರ್ಮೇಚರ್ ಕಂಟ್ರೋಲ್ ಮೆಥಡಿಗೆ 3 ಪಾಯಿಂಟ್ಸ್ ಸಾಕಾಗುತ್ತೆ. ಬಟ್ ಫೀಲ್ಡ್ ಫ್ಲೆಕ್ಸ್ ಕಂಟ್ರೋಲ್ ಈ ಮೆಥಡಿಗೆ ನಮಗೆ 4 ಪಾಯಿಂಟ್ ಸ್ಟಾರ್ಟರ್ ಬೇಕಾಗುತ್ತೆ. ಯಾಕಂದರೆ ಫೀಲ್ಡ್ ಫ್ಲೆಕ್ಸಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ರೇಟೆಡ್ ಸ್ಪೀಡ್ ಏನಿದೆ ಮೋಟ್ರದ್ದು ಸೊ ಅದಕ್ಕಿಂತ ಜಾಸ್ತಿ ಸ್ಪೀಡ್ನ ಈ ಒಂದು ಮೆಥಡಲ್ಲಿ ನಾವು ಅಚೀವ್ ಮಾಡ್ಬೋದು. ಅಂದರೆ ನೋಡಿ ಇಲ್ಲಿ ಗ್ರಾಫಲ್ಲಿ ನಿಮಗೆ ಕಾಣ್ತಾ ಇದೆ. ಸೊ ಫಸ್ಟು ರೇಟೆಡ್ ಸ್ಪೀಡಲ್ಲಿ ಆನ್ ಮಾಡಿ ಮೋಟ್ರನ್ನ ನಾವು, ಅದಾದಮೇಲೆ ಮೋರ್ ದೆನ್ ರೇಟೆಡ್ ಸ್ಪೀಡನ್ನ ನಾವು ಅಚೀವ್ ಮಾಡ್ಬೋದು ಇಲ್ಲಿ. ಸೊ ನಾವು ಎಷ್ಟು ಇಲ್ಲಿ ರೆಸಿಸ್ಟೆನ್ಸ್ನ ಆ್ಯಡ್ ಮಾಡ್ತೀವಿ, ಸೊ ಎಷ್ಟು ರೆಸಿಸ್ಟೆನ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ ಅಷ್ಟು ನಮಗೆ ಜಾಸ್ತಿ ಸ್ಪೀಡ್ ಸಿಗ್ತಾ ಹೋಗುತ್ತೆ. ಸೊ ರೇಟೆಡ್ ಸ್ಪೀಡ್ ಫಿಕ್ಸ್ಡ್ ಜಸ್ಟ್ ಓನ್ಲಿ ನಮಗೆ ಫೀಲ್ಡ್ ವೈಂಡಿಂಗ್ ಇದ್ದರೆ ರೇಟೆಡ್ ಸ್ಪೀಡ್ ಸಿಗುತ್ತೆ. ಜೊತೆ ನಾವು ಎಷ್ಟು ರೆಸಿಸ್ಟೆನ್ಸ್ನ ಆ್ಯಡ್ ಮಾಡ್ತೀವಿ ಅಷ್ಟು ನಮಗೆ ಜಾಸ್ತಿ ಸ್ಪೀಡ್ ಸಿಗುತ್ತೆ. ಸೊ ಈ ಒಂದು ಮೆಥಡಲ್ಲಿ ನಮಗೆ ರೇಟೆಡ್ ಸ್ಪೀಡ್ಗಿಂತ ಜಾಸ್ತಿ ಒಂದು ಸ್ಪೀಡನ್ನ ನಾವು ಅಚೀವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 1500 ರೇಟೆಡ್ ಸ್ಪೀಡ್ ಇದ್ದರೆ ಸೊ ಮೋರ್ ದೆನ್ 1500 ಸ್ಪೀಡನ್ನ ನಾವು ಇದರಲ್ಲಿ ಅಚೀವ್ ಮಾಡ್ಬೋದು, ಬಟ್ ರೇಟೆಡ್ ಸ್ಪೀಡ್ಗಿಂತ ಕಡಿಮೆ ಸ್ಪೀಡನ್ನ ನಾವು ಇದರಲ್ಲಿ ಅಚೀವ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ಫೀಲ್ಡ್ ಫ್ಲೆಕ್ಸ್ ಕಂಟ್ರೋಲ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವಾಗಲೂ ರೇಟೆಡ್ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡನ್ನ ನಾವು ಶಂಟ್ ಮೋಟ್ರಲ್ಲಿ ಅಚೀವ್ ಮಾಡ್ಬೋದು. ಸೊ ನೆಕ್ಸ್ಟ್ ಈಸ್ ಶಂಟ್ ಮೋಟ್ರ್ನಲ್ಲಿ ವಾರ್ಡ್ ಲೆನಾರ್ಡ್ ಮೆಥಡ್ ಆಫ್ ಡಿ ಸಿ ಶಂಟ್ ಮೋಟ್ರ್. ಅಂದರೆ ಇದೊಂದು ಫೈನ್ ಕಂಟ್ರೋಲ್ ಮೆಥಡ್. ಸೊ ಇದನ್ನು ವಾರ್ಡ್ ಲೆನಾರ್ಡ್ ಅಂತ ಒಬ್ಬರು ಸೈಂಟಿಸ್ಟ್ ಇದ್ದಾರೆ, ಇವರು ಇಲ್ಲಿ ನೋಡ್ತಾ ಇದ್ದೀರಾ ಇಮೇಜಲ್ಲಿ. ಸೊ ಅವರು ಈ ಒಂದು ಶಂಟ್ ಮೋಟ್ರನ್ನ ಸ್ಪೀಡ್ ಕಂಟ್ರೋಲ್ ಮೆಥಡ್ನ ಫೈನ್ ಸ್ಪೀಡ್ ಕಂಟ್ರೋಲ್ ಮೆಥಡ್ನ ಒಂದು ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಇದರಲ್ಲಿ ನಮಗೆ ಏನು ಬೇಕಾಗುತ್ತೆ ಅಂದರೆ ಒಂದು MG ಸೆಟ್ ಬೇಕಾಗುತ್ತೆ. ಸೊ MG ಸೆಟ್ ಅಂದರೆ ಏನು, ಮೋಟ್ರ್ ಜನರೇಟರ್ ಸೆಟ್. ಅದರಲ್ಲಿ ಒಂದು ಮೋಟ್ರ್ ಇರುತ್ತೆ, ಅದು AC ಆಗ್ಬೋದು ಅಥವಾ DC ಆಗ್ಬೋದು. ಜೊತೆಲಿ DC ಶಂಟ್ ಜನರೇಟರ್ ಇರುತ್ತೆ. ಸೊ ಅದೆರಡು ಕಪಲ್ ಆಗಿರುತ್ತೆ. ಸೊ DC ಶಂಟ್ ಜನರೇಟರಲ್ಲಿ ನಾವು ಒಂದು ಸಲ ವೋಲ್ಟೇಜ್ ಬಿಲ್ಡಪ್ ಮಾಡಿಕೊಂಡು ಸೊ ಅದರಲ್ಲಿ ಏನು ವೋಲ್ಟೇಜ್ ಬಿಲ್ಡಪ್ ಆಗುತ್ತೆ ಆ ವೋಲ್ಟೇಜಿಂದ ನಾವು
ಇನ್ನೊಂದು ಡಿ ಸಿ ಶಂಟ್ ಮೋಟ್ರನ್ನ ನಾವು ಸ್ಪೀಡ್ನ ಕಂಟ್ರೋಲ್ ಮಾಡ್ತೀವಿ. ಯಾವ ಥರ ಕಂಟ್ರೋಲ್ ಮಾಡ್ತೀವಿ ಅಂದರೆ ಡಿ ಸಿ ಶಂಟ್ ಜನ್ರೇಟರ್ನಲ್ಲಿ ಫೀಲ್ಡ್ ಎಕ್ಸೈಟೇಷನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಏನಾಗುತ್ತೆ, ಅದರಲ್ಲಿ ಬಿಲ್ಡಪ್ ಆಗೋ ವೋಲ್ಟೇಜು ಕಂಟ್ರೋಲ್ ಆಗುತ್ತೆ, ನಮ್ಮ ಕಂಟ್ರೋಲಲ್ಲಿರುತ್ತೆ. ಸೊ ಆ ಬಿಲ್ಡಪ್ ಆಗೋ ವೋಲ್ಟೇಜ್ನ ನಾವು ಈ ಮೋಟ್ರಿಗೆ, ನಮಗೆ ಯಾವುದು ಮೋಟ್ರನ್ನ ಸ್ಪೀಡ್ ಕಂಟ್ರೋಲ್ ಮಾಡಬೇಕಾಗಿದೆ ನಾವು ಆ ಮೋಟ್ರಿಗೆ ಫೀಡ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಎಷ್ಟು ಫೀಲ್ಡ್ ಎಕ್ಸೈಟ್ ಮಾಡ್ತೀವಿ ಅಷ್ಟು ವೋಲ್ಟೇಜು ಈ ಒಂದು ಜನ್ರೇಟ್ರಿಂದ ಬಿಲ್ಡಪ್ ಆಗಿ ಡಿ ಸಿ ಮೋಟ್ರಿಗೆ ಅಪ್ಲೈ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಮಗೆ ಈ ಒಂದು ಡಿ ಸಿ ಮೋಟ್ರನ್ನ ಸ್ಪೀಡನ್ನ ನಾವು ಫೈನಾಗಿ ಕಂಟ್ರೋಲ್ ಮಾಡ್ಬೋದು. ಫೈನ್ ಕಂಟ್ರೋಲ್ ಅಂದರೆ ಎಕ್ಸಾಕ್ಟ್ ನಮ್ಮ ಕಂಟ್ರೋಲಲ್ಲಿರುತ್ತೆ ಸ್ಪೀಡ್ ಅದು. ಸೊ ಅದಕ್ಕೆ ಫೈನ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಇದ್ರದ್ದು ಇಮೇಜ್ ಇದೆ ನೋಡಿ. ಸೊ ಇದು ವಾರ್ಡ್-ಲೆನಾರ್ಡ್ ಮೆಥಡ್ ಆಫ್ ಡಿ ಸಿ ಶಂಟ್ ಮೋಟ್ರ್. ಸೊ ಇದ್ರಲ್ಲಿ ನೋಡಿ ಇಲ್ಲೊಂದು ಎಮ್ ಜಿ ಸೆಟ್ ಇದೆ. ಸೊ ಎಮ್ ಜಿ ಸೆಟ್ಟಲ್ಲಿ ಏನಿದೆ, ಇದು 3 ಫೇಸ್ ಎ ಸಿ ಮೋಟ್ರ್ ಇದೆ. ಸೊ ಅದ್ರದ್ದು ಶಾಫ್ಟ್ ಬಂದು ಜನ್ರೇಟರ್ ಡಿ ಸಿ ಜನ್ರೇಟರ್ಗೆ ಕಪಲ್ ಆಗಿದೆ. ಸೊ ಈಗ ನಾವು ಈ ಮೋಟ್ರ್ ಆನ್ ಮಾಡಿದ್ರೆ ಏನಾಗುತ್ತೆ, ಸೊ ಇದ್ರ ಆರ್ಮೇಚರ್ ನೋಡಿ ಶಾಫ್ಟ್ ಕಪಲ್ ಆಗಿದೆ. ಸೊ ಇದು ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆದ ತಕ್ಷಣ, ಸಪ್ಲೈ ಕೊಟ್ಟ ತಕ್ಷಣ ಏನಾಗುತ್ತೆ, ಈ ಜನ್ರೇಟರ್ಲಿರೋ ಆರ್ಮೇಚರ್ ರೊಟೇಟ್ ಆಗಿ ಇದರಲ್ಲಿ ವೋಲ್ಟೇಜ್ ಬಿಲ್ಡಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾವಿಲ್ಲಿ ಇದ್ರದ್ದು ಏನು ಫೀಲ್ಡ್ ಇದೆ, ಫೀಲ್ಡ್ ವೈಂಡಿಂಗು, ಸೊ ಅದನ್ನು ನಾವು ಎಕ್ಸ್ಟ್ರಾ ಸಪ್ರೇಟ್ಲಿ ಎಕ್ಸೈಟ್ ಆಗಿ ಡಿ ಸಿನ ಎಕ್ಸೈಟ್ ಮಾಡ್ತಾಯಿದ್ದೀವಿ ಯೂಸಿಂಗ್ ರಿಯೋಸ್ಟಾಟ್. ಎಕ್ಸೈಟ್ ಮಾಡಿದಾಗ ಏನಾಗುತ್ತೆ, ಇದರಲ್ಲಿ ವೋಲ್ಟೇಜ್ ಬಿಲ್ಡಪ್ ಆಗುತ್ತೆ. ಆ ಬಿಲ್ಡಪ್ ಆಗೋ ವೋಲ್ಟೇಜ್ ನೋಡಿ ನಮಗೆ ಬೇಕಾಗಿರುವಂಥ ಒಂದು ಡಿ ಸಿ ಮೋಟ್ರ್ ಇದೆ. ಸೊ ಅದ್ರದ್ದು ಸ್ಪೀಡನ್ನ ನಾವು ಇದು ಈ ನಂಬರ್ 3 ಡಿ ಸಿ ಮೋಟ್ರ್ ಏನಿದೆ ಇದ್ರದ್ದು ಸ್ಪೀಡನ್ನ ನಾವು ಕಂಟ್ರೋಲ್ ಮಾಡಬೇಕೀಗ. ಸೊ ಅದಕ್ಕೆ ಏನು ಮಾಡ್ತಾಯಿದ್ದೀವಿ ನಾವು, ಜನ್ರೇಟರ್ಲಿ ಏನು ವೋಲ್ಟೇಜ್ ಬಿಲ್ಡಪ್ ಆಗ್ತಾಯಿದೆ, ಸೊ ಅದು ಅಕ್ರಾಸ್ ಆರ್ಮೇಚರ್ ತೊಗೊಂಡು ಈ ಒಂದು ಡಿ ಸಿ ಮೋಟ್ರ್ ಆರ್ಮೇಚರಿಗೆ ಕೊಟ್ಟಿದ್ದೀವಿ. ಫೀಲ್ಡ್ ನೋಡಿ, ಈ ಡಿ ಸಿ ಮೋಟ್ರ್ ಶಂಟ್ ಮೋಟ್ರ್ ಏನಿದೆ, ಸೊ ಇದ್ರದ್ದು ಫೀಲ್ಡ್ಗೆ ನಾವು ಎಕ್ಸಾಕ್ಟ್ ಡಿ ಸಿ ಸಪ್ಲೈ ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ 220 ವೋಲ್ಟ್ ಡಿ ಸಿ ಸಪ್ಲೈ ಇದಕ್ಕೆ ಫೀಲ್ಡಿಗೆ ಕೊಟ್ಟಿದ್ದೀವಿ. ಸೊ ಇಲ್ಲೂ 220 ವೋಲ್ಟ್ ಕೊಟ್ಟಿದ್ದೀವಿ, ಬಟ್ ವಿತ್ ರಿಯೋಸ್ಟಾಟ್. ಇದೇನಿದು ಡಿ ಸಿ ಶಂಟ್ ಜನ್ರೇಟರ್ದು ಫೀಲ್ಡ್ ಕಾಯಿಲ್ ಇದು. ಸೊ ಇಲ್ಲಿ ನಾವು ಎಷ್ಟು ಫ್ಲಕ್ಸ್ ಪ್ರೊಡ್ಯೂಸ್ ಮಾಡ್ತೀವೋ ಅಷ್ಟು ಇಲ್ಲಿ ನಮಗೆ ವೋಲ್ಟೇಜ್ ಬಿಲ್ಡಪ್ ಆಗುತ್ತೆ ಆರ್ಮೇಚರಲ್ಲಿ. ಸೊ ಇಲ್ಲಿ ಎಷ್ಟು ನಾವು ರಿಯೋಸ್ಟಾಟಿಂದ ನಾವು ಡಿ ಸಿ ಸಪ್ಲೈನ ಫೀಲ್ಡಿಗೆ ಕೊಡ್ತಿದ್ದೀವಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಆರ್ಮೇಚರಲ್ಲಿ ಬಿಲ್ಡಪ್ ಆಗೋ ವೋಲ್ಟೇಜ್. ಸೊ ಇಲ್ಲಿ ಬಿಲ್ಡಪ್ ಆಗೋ ವೋಲ್ಟೇಜ್ ಇಲ್ಲಿ ಹೋಗ್ತಾ ಇದೆ, ಡೈರೆಕ್ಟಾಗಿ ಆರ್ಮೇಚರ್ ಹೋಗ್ತಾ ಇದೆ. ಯಾವ ಆರ್ಮೇಚರ್ಗೆ, ಡಿ ಸಿ ಮೋಟ್ರ್ನಲ್ಲಿ ನಾವು ಯಾವ ಮೋಟ್ರಿಗೆ ಸ್ಪೀಡ್ ಕಂಟ್ರೋಲ್ ಮಾಡಬೇಕು ಆ ಆರ್ಮೇಚರ್ಗೆ ಹೋಗ್ತಾ ಇದೆ. ಬಟ್ ಫೀಲ್ಡ್ಗೆ ನಾವು ಆಲ್ರೆಡಿ ಫಿಕ್ಸ್ಡ್ ವೋಲ್ಟೇಜ್ ಕೊಟ್ಬಿಟ್ಟಿದ್ದೀವಿ 220 ವೋಲ್ಟ್ಸ್. ಆರ್ಮೇಚರ್ಗೆ ಮಾತ್ರ ನಾವು ಫುಲ್ ವೋಲ್ಟೇಜ್ ಕೊಡ್ತಾ ಇಲ್ಲ. ಎಷ್ಟು ಕೊಡ್ತಾ ಇದ್ದೀವಿ, ಈ ಜನ್ರೇಟರ್ಲಿ ಎಷ್ಟು ಬಿಲ್ಡಪ್ ಆಗ್ತಾ ಇದೆ ಅಷ್ಟು ವೋಲ್ಟೇಜ್ ಕೊಡ್ತಾ ಇದ್ದೀವಿ ಇಲ್ಲಿ ನಾವು. ಸೊ ಏನಾಗ್ತಾ ಇದೆ, ಫೀಲ್ಡ್ ಕಾಯಿಲ್ನಲ್ಲಿ ಫುಲ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿದೆ, ಬಟ್ ಆರ್ಮೇಚರ್ಗೆ ನಾವು ಇಲ್ಲಿ ಏನು ವೋಲ್ಟೇಜ್ ಕೊಡ್ತಿದ್ದೀವಿ ಆ ವೋಲ್ಟೇಜ್ಗೆ ತಕ್ಕನಾಗಿ ಇದು ರನ್ ಆಗುತ್ತೆ ಆರ್ಮೇಚರ್. ಸೊ ಹಾಗಾಗಿ ಇಲ್ಲಿ ನಾವು 100 ವೋಲ್ಟ್ಸ್ ಬಿಲ್ಡಪ್ ಮಾಡಿ 100 ಕೊಟ್ಟರೆ ಸೊ ಲೋ ಸ್ಪೀಡಲ್ಲೇ ರನ್ ಆಗುತ್ತೆ. ಸೊ ಅದನ್ನು ಈ ವೋಲ್ಟೇಜ್ನ ನಾವು ಇನ್ಕ್ರೀಸ್ ಮಾಡ್ತಾ ಹೋಗಿ 150 ಮಾಡಿದ್ರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ, 200 ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ, 220 ವೋಲ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಎಷ್ಟು ಫೈನ್ ಕಂಟ್ರೋಲ್ ಮಾಡ್ತೀವಿ ಬಿಲ್ಡಪ್ ವೋಲ್ಟೇಜ್ನ, ಸೊ ಅಷ್ಟು ಇಲ್ಲಿ ನಮಗೆ ಫೈನ್ ಕಂಟ್ರೋಲ್ ಆಫ್ ಡಿ ಸಿ ಶಂಟ್ ಮೋಟ್ರ್ ಸಿಗುತ್ತೆ. ಸೊ ಅದಕ್ಕೆ ನಾವು ಲೋಡ್ನ ಕನೆಕ್ಟ್ ಮಾಡಿದ್ದೀವಿ. ಸೊ ಇದು ವಾರ್ಡ್-ಲೆನಾರ್ಡ್ ಕಂಟ್ರೋಲ್ ಮೆಥಡ್, ಸಿಂಪಲ್ ಬಟ್ ಫೈನ್ ಕಂಟ್ರೋಲ್ ಮೆಥಡ್. ಸೊ ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಎ ಸಿ ಮೋಟ್ರು ಎಮ್ ಜಿ ಸೆಟ್, ಡಿ ಸಿ ಜನ್ರೇಟರ್ಗೆ ಎ ಸಿ ಮೋಟ್ರ್ ಕಪಲ್ ಆಗಿದೆ. ಸೊ ಇದು ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಜನ್ರೇಟರ್ಲಿ, ಸೊ ಇಲ್ಲಿ ನಾವು ಡಿ ಸಿ ಸಪ್ಲೈ ತೊಗೊಂಡು ಫೀಲ್ಡ್ನ ಎಕ್ಸೈಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ಜನ್ರೇಟರ್ಲಿ ವೋಲ್ಟೇಜ್ ಬಿಲ್ಡಪ್ ಆಗುತ್ತೆ. ಆ ಬಿಲ್ಡಪ್ ಆಗೋ ವೋಲ್ಟೇಜು ನಾವು ಕಂಟ್ರೋಲ್ ಮಾಡಬೇಕಾಗಿರೋಂಥ ಡಿ ಸಿ ಶಂಟ್ ಮೋಟ್ರಿಗೆ ಅಪ್ಲೈ ಆಗ್ತಾ ಇದೆ. ಸೊ ಫೀಲ್ಡ್ ಕಾಯಿಲ್ಗೆ ಆಲ್ರೆಡಿ ಡಿ ಸಿ ಸಪ್ಲೈ ಫಿಕ್ಸ್ಡ್ ಆಗಿದೆ, ಕಾನ್ಸ್ಟೆಂಟ್ ವೋಲ್ಟೇಜ್. ಸೊ ಇಲ್ಲಿ ಫುಲ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗಿರುತ್ತೆ, ಬಟ್ ಆರ್ಮೇಚರ್ಗೆ ಏನು ವೋಲ್ಟೇಜ್ ಸಿಗ್ತಾ ಇದೆ ಅದು ನಾವಿಲ್ಲಿ ಏನು ಬಿಲ್ಡಪ್ ಮಾಡಿದ್ದೀವಿ ಆ ವೋಲ್ಟೇಜ್ ಮಾತ್ರ ಸಿಗ್ತಾ ಇರುತ್ತೆ. ಸೊ ನಾವು ಎಷ್ಟು ಕಡಿಮೆ ವೋಲ್ಟೇಜ್ ಬಿಲ್ಡಪ್ ಮಾಡ್ತೀವಿ ಅಷ್ಟು ಕಡಿಮೆ ವೋಲ್ಟೇಜ್ ಇಲ್ಲಿ ಅಪ್ಲೈ ಆಗುತ್ತೆ. ಇಲ್ಲಿ ಜಾಸ್ತಿ ಬಿಲ್ಡಪ್ ಆದರೆ ಜಾಸ್ತಿ ಫೀಡ್ ಆಗುತ್ತೆ ವೋಲ್ಟೇಜ್. ಸೊ ಏನಾಗುತ್ತೆ, ಸೊ ನಾವು ಎಷ್ಟು ಲೀನಿಯರಾಗಿ ಇಲ್ಲಿ ವೋಲ್ಟೇಜ್ನ ಬಿಲ್ಡಪ್ ಮಾಡ್ತೀವಿ ಅಷ್ಟು ಲೀನಿಯರಾಗಿ ನಮಗೆ ಇಲ್ಲಿ ಸ್ಪೀಡ್ ಅಚೀವ್ ಆಗುತ್ತೆ ಡಿ ಸಿ ಮೋಟ್ರದ್ದು, ಶಂಟ್ ಮೋಟ್ರದ್ದು. ಸೊ ಇದೊಂದು ಡಿ ಸಿ ಶಂಟ್ ಮೋಟ್ರು ಫೈನ್ ಕಂಟ್ರೋಲ್ ಮೆಥಡ್ ಬೈ ವಾರ್ಡ್-ಲೆನಾರ್ಡ್ ಮೆಥಡ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಶಿಪ್ ನ್ಯಾವಿಗೇಷನ್ ಅಂದರೆ ಶಿಪ್ನಲ್ಲಿ ಏನು ಇಂಜಿನ್ ಕಂಟ್ರೋಲ್ ಮಾಡ್ತೀವಿ, ಸೊ ಅದು ಅಲ್ಲಿ ನಾವು ಇದನ್ನು ವಾರ್ಡ್-ಲೆನಾರ್ಡ್ ಮೆಥಡ್ನ ಯೂಸ್ ಮಾಡ್ತೀವಿ. ವಾರ್ಡ್-ಲೆನಾರ್ಡ್ ಕಂಟ್ರೋಲ್ ಮೆಥಡ್ನ ಶಿಪ್ಗಳಲ್ಲಿ ಯೂಸ್ ಮಾಡ್ತೀವಿ ಫಾರ್ ಅದರದ್ದು ಎಂಡ್ ಟರ್ಬೈನ್ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಈ ಶಂಟ್ ಮೋಟ್ರ್ನಲ್ಲಿ ಶಿಪ್ಗಳಲ್ಲಿ ಡ್ರೈವ್ ಮೆಥಡಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ಶಿಪ್ಪಲ್ಲಿ. ಸೊ ಅಂಥ ಜಾಗದಲ್ಲಿ ಈ ಮೆಥಡ್ನ ಯೂಸ್ ಮಾಡಿ ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಿ. ಸೊ ಇದು ಬಂದು ವಾರ್ಡ್-ಲೆನಾರ್ಡ್ ಮೆಥಡ್ ಆಫ್ ಡಿ ಸಿ ಶಂಟ್ ಮೋಟ್ರ್. ಸೊ ಇವತ್ತು ಇಷ್ಟು ಪೋರ್ಷನ್. ಥ್ಯಾಂಕ್ ಯು ಆಲ್.